ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೇವಲ 10 ರನ್ಗೆ ಆಲ್ ಔಟ್, 5 ಎಸೆತಗಳಲ್ಲೇ ಮುಗಿದು ಹೋದ ಟಿ20 ಪಂದ್ಯ. ಇಂಥದೊಂದು ಅಪರೂಪದ ಪಂದ್ಯ ಕಂಡು ಬಂದಿರೋದು ಟಿ20 ವಿಶ್ವಕಪ್ನ ಏಷ್ಯಾದ ಅರ್ಹತಾ ಸುತ್ತಿನ ಟೂರ್ನಿಯಲ್ಲಿ. ಮುಂಬರುವ ಟಿ20 ವಿಶ್ವಕಪ್ಗಾಗಿ ನಡೀತಾ ಇರುವ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮಂಗೋಲಿಯಾ ತಂಡ ಕೇವಲ 10 ರನ್ಗಳಿಗೆ ಆಲ್ಔಟ್ ಆಗಿ ಈ ಹೀನಾಯ ದಾಖಲೆ ಬರೆದಿದೆ. ಮಲೇಷ್ಯಾದ ಓವಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮಂಗೋಲಿಯಾ ಮತ್ತು ಸಿಂಗಾಪುರ ತಂಡಗಳು ಮುಖಾಮುಖಿಯಾಗಿದ್ವು. ಟಾಸ್ ಗೆದ್ದ ಸಿಂಗಾಪುರ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಮಂಗೋಲಿಯಾ ತಂಡ 4 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳ್ಕೊಳ್ತು. ಈ ಆಘಾತದಿಂದ ಹೊರಬರುವ ಮುನ್ನವೇ ಉಳಿದ 5 ವಿಕೆಟ್ಗಳು ಕೂಡ ಉರುಳಿದ್ವು. 2025ರ ಐಪಿಎಲ್ ಹರಾಜಿನ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಹೀಗಿರುವಾಗ ಸ್ಟಾರ್ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡದಿಂದ ಬೇರ್ಪಡೋ ಸಾಧ್ಯತೆ ಇದೆ. ಮುಂಬರುವ ಸೀಸನ್ನಲ್ಲಿ ಸೂರ್ಯ ಮುಂಬೈ ತಂಡದಲ್ಲಿ ಆಡಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದ್ ವೇಳೆ ಸೂರ್ಯ ಮುಂಬೈ ಟೀಮ್ನಿಂದ ಹೊರಬಂದ್ರೆ ಇವರ ಮೇಲೆ ಬಿಡ್ಡಿಂಗ್ ಮಾಡೋಕೆ ಐಪಿಎಲ್ ತಂಡಗಳು ಕಾಯ್ತಾ ಇವೆ. ಈ ಬಾರಿ ಆರ್ಸಿಬಿ ಟೀಮ್ ಕ್ಯಾಪ್ಟನ್ ವಿಚಾರದಲ್ಲಿ ಬೋಲ್ಡ್ ಡಿಸಿಷನ್ಗೆ ಬರುತ್ತಾ ಎಂಬ ಕುತೂಹಲ ಗರಿಗೆದರಿದೆ. ಈಗಾಗಲೇ ಕ್ಯಾಪ್ಟನ್ ಹುಡುಕಾಟದಲ್ಲಿರುವ ಆರ್ಸಿಬಿ ಕೆಎಲ್ ರಾಹುಲ್, ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮೇಲೆ ಕಣ್ಣಿಟ್ಟಿದೆ. ಮೆಗಾ ಹರಾಜಿನಲ್ಲಿ ಈ ಸ್ಟಾರ್ ಆಟಗಾರರು ಸಿಗದೇ ಇದ್ರೆ ವಿರಾಟ್ ಕೊಹ್ಲಿಯನ್ನೇ ಮತ್ತೆ ನಾಯಕರನ್ನಾಗಿ ನೇಮಿಸೋ ದೃಢ ನಿರ್ಧಾರ ಕೈಗೊಂಡ್ರು ಅಚ್ಚರಿ ಇಲ್ಲ. ವಿರಾಟ್ ನಾಯಕತ್ವದಲ್ಲಿ ಆರ್ಸಿಬಿ ಟ್ರೋಫಿ ಗೆದ್ದಿಲ್ಲ ಅನ್ನೋದನ್ನು ಬಿಟ್ರೆ ಉಳಿದಂತೆ ಸಕ್ಸಸ್ಫುಲ್ ನಾಯಕನೇ. ಆದ್ರೆ ವಿರಾಟ್ ಈ ಆಫರ್ನ ಒಪ್ತಾರ ಅನ್ನೋದೇ ಈಗಿರುವ ದೊಡ್ಡ ಪ್ರಶ್ನೆ. ಜಸ್ಟಿಸ್ ಫಾರ್ ರಿಯಾನ್ ಪರಾಗ್ ಎಂಬ ಹ್ಯಾಶ್ ಟ್ಯಾಗ್ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡುವಂತೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹೀಗೊಂದು ಹ್ಯಾಶ್ ಟ್ಯಾಗ್ ಹರಿದಾಡ್ತಾ ಇದೆ. ಇದಕ್ಕೆ ಕಾರಣ ಶುಭ್ಮನ್ ಗಿಲ್ ಕಂಪನಿಯೊಂದಕ್ಕೆ ನೀಡಿರುವ ಜಾಹೀರಾತು. ಜನಪ್ರಿಯ ಆಡಿಯೋ ಕಂಪನಿಯೊಂದಕ್ಕೆ ಶುಭ್ಮನ್ ಗಿಲ್ ಮತ್ತು ಅನನ್ಯ ಪಾಂಡೆ ಜಾಹೀರಾತು ನೀಡಿದ್ದಾರೆ. ಈ ಜಾಹೀರಾತನ್ನ ಎಕ್ಸ್ ನಲ್ಲಿ ಕಂಪನಿ ಹಂಚಿಕೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ನೆಟಿಜನ್ಗಳು ಜಾಹೀರಾತು ಕಂಡ ತಕ್ಷಣ ರಿಯಾನ್ ಪರಾಗ್ ಅವರ ಹೆಸರನ್ನ ಉಲ್ಲೇಖಿಸಿ ಕಾಲೆಳೆದಿದ್ದಾರೆ. ವಿಚ್ಛೇದನದ ಬಗ್ಗೆ ಸಾರ್ವಜನಿಕವಾಗಿ ಘೋಷಿಸಿದ ನಂತರ ನಟಿ ನತಾಶಾ ತಮ್ಮ ಮಗ ಅಗಸ್ತ್ಯ ಜೊತೆ ಸರ್ಬಿಯಾಗೆ ತೆರಳಿದರು. ಈಗ ವಾಪಸ್ ಬಂದಿರುವ ನತಾಶಾ ತಮ್ಮ ಮಗ ಅಗಸ್ತ್ಯನನ್ನ ಆತನ ಅಪ್ಪನ ಮನೆಗೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಮನೆಗೆ ಬಿಟ್ಟು ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರ ಸೋದರ ಕೃಣಾಲ್ ಪಾಂಡ್ಯ ಪತ್ನಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ತನ್ನ ಮಗ ಕೈರ್ನೊಂದಿಗೆ ನತಾಶಾ ಹಾಗೂ ಹಾರ್ದಿಕ್ ಪುತ್ರ ಅಗಸ್ತ್ಯನು ಇರೋದನ್ನ ಕಾಣಬಹುದು. ಅತ್ತ ವಿಚ್ಛೇದನದ ನಂತರ ಟೀಂ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಅವರೊಂದಿಗೆ ಡೇಟಿಂಗ್ ಮಾಡ್ತಿರೋ ವಿಚಾರ ರಿವೀಲ್ ಆಗಿತ್ತು. ನತಾಶಾ ಒಬ್ಬ ನಿಗೂಢ ವ್ಯಕ್ತಿಯೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಅವರ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಪಾಂಡ್ಯಗೆ ನತಾಶಾ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಐಸಿಸಿ ನೂತನ ಟೆಸ್ಟ್ ರ್ಯಾಂಕಿಂಗ್ ಪ್ರಕಟ ಮಾಡಿದೆ. ಇದರಲ್ಲಿ ಪಾಕಿಸ್ತಾನ ತಂಡ ಹೀನಾಯ ಹಿನ್ನಡೆ ಕಂಡಿದೆ. ಬಾಂಗ್ಲಾದೇಶ ವಿರುದ್ಧ ತವರಿನಲ್ಲೇ 2-0 ಅಂತರದ ಹೀನಾಯ ಸೋಲು ಅನುಭವಿಸಿರುವ ಪಾಕಿಸ್ತಾನ ತೀವ್ರ ಮುಖಭಂಗಕ್ಕೆ ಒಳಗಾಗಿತ್ತು. ಇನ್ನೊಂದು ಕಡೆ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ 8ನೇ ಸ್ಥಾನಕ್ಕೆ ಕುಸಿದಿದೆ. ಬಾಂಗ್ಲಾದೇಶದೊಂದಿಗಿನ ಟೆಸ್ಟ್ ಸರಣಿಗೂ ಮೊದಲು ಪಾಕಿಸ್ತಾನ ತಂಡ ಶ್ರೇಯಾಂಕದಲ್ಲಿ 6ನೇ ಸ್ಥಾನದಲ್ಲಿತ್ತು. ಬಾಂಗ್ಲಾದೇಶ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸತತ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಬಾಬರ್ ಆಜಂ ಅವರು ಐಸಿಸಿ ಟೆಸ್ಟ್ ಬ್ಯಾಟಿಂಗ್ ಶ್ರೇಯಾಂಕದ ಅಗ್ರ 10ರಿಂದ ಹೊರಬಿದ್ದಿದ್ದಾರೆ. 2019ರ ಡಿಸೆಂಬರ್ನಿಂದ ಇಲ್ಲಿಯವರೆಗೂ ಕೂಡ ಅವರು ಇದೇ ಮೊದಲ ಬಾರಿಗೆ ಟಾಪ್ 10ರಿಂದ ಹೊರನಡೆದಿದ್ದಾರೆ. ಭರ್ಜರಿ ಫಾರ್ಮ್ನಲ್ಲಿರುವ ಇಂಗ್ಲೆಂಡ್ ಮಾಜಿ ನಾಯಕ ಜೋ ರೂಟ್ ಅವರು ಅಗ್ರಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಓಪನರ್ ಟ್ರಾವಿಸ್ ಹೆಡ್ ಹಾಗೆ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಅವರ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ಬಲದಿಂದ ಆಸ್ಟ್ರೇಲಿಯಾ ತಂಡ ಕ್ರಿಕೆಟ್ ಕೂಸು ಸ್ಕಾಟ್ಲೆಂಡ್ ತಂಡವನ್ನು ಹೊಸಕಿ ಹಾಕಿದೆ. ಕಾಂಗಾರು ಪಡೆ 7 ವಿಕೆಟ್ಗಳ ಬೃಹತ್ ಜಯ ದಾಖಲಿಸಿ 1-0 ಅಂತರದ ಮುನ್ನಡೆ ಪಡ್ಕೊಂಡಿದೆ. ಅತಿಥೇಯ ಸ್ಕಾಟ್ಲೆಂಡ್ ನೀಡಿದ 156 ರನ್ಗಳ ಗುರಿಯನ್ನ ಕೇವಲ 9.4 ಓವರ್ಗಳಲ್ಲಿ ಮೆಟ್ಟಿ ನಿಂತ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ನೂತನ ವಿಶ್ವ ದಾಖಲೆ ನಿರ್ಮಿಸಿದೆ. 154 ರನ್ಗಳ ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡ ಮೊದಲ 6 ಓವರ್ಗಳಲ್ಲಿ 113 ರನ್ ಗಳಿಸುವ ಮೂಲಕ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಪವರ್ ಪ್ಲೇ ಓವರ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿಶ್ವ ದಾಖಲೆ ಮಾಡಿದೆ. ಪ್ರವಾಸಿ ಶ್ರೀಲಂಕಾ ವಿರುದ್ಧ ನಡೀತಾ ಇರುವ 3 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯಕ್ಕೆ ಇಂಗ್ಲೆಂಡ್ ತನ್ನ ಪ್ಲೇಯಿಂಗ್ 11 ಅನ್ನು ಪ್ರಕಟ ಮಾಡಿದೆ. ದ್ವಿತೀಯ ಟೆಸ್ಟ್ ಆಡಿದ ಮ್ಯಾಥ್ಯೂ ಪಾರ್ಟ್ಸ್ ಅವರನ್ನ ಕೈಬಿಟ್ಟು ಅವರ ಜಾಗಕ್ಕೆ 20 ವರ್ಷದ ಎಡಗೈ ವೇಗದ ಬೌಲರ್ ಜಾಶ್ ಹಾಲ್ ಅವರನ್ನ ಆಡಿಸೋಕೆ ಮುಂದಾಗಿದೆ. ಲೈಸ್ಟರ್ ಶೈರ್ ತಂಡದ ವೇಗದ ಬೌಲರ್ ಜಾಶ್ ಹಾಲ್ ಇಂಗ್ಲೆಂಡ್ ಟೆಸ್ಟ್ ತಂಡಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. 6.7 ಅಡಿ ಎತ್ತರ ಹೊಂದಿರುವ ಎಡಗೈ ವೇಗಿಯ ಪ್ರದರ್ಶನ ವೀಕ್ಷಿಸೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ ಅಂತ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ತನ್ನ ಹೇಳಿಕೆಯಲ್ಲಿ ಪ್ರಕಟಿಸಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.